ಕಣೆ, ಏನು ಹೇಳು? ಅದು ರೀ ನಾಳೆ ನಾಳೆ. ಹ್ಞೂ ಕಣೆ, ನಾಳೆನೆ. ಹೇಳು, ಬೇಗ ಬೇಗ ಹೇಳು, ನಂಗೆ ಆಫೀಸ್ ಲೇಟ್ ಆಗುತ್ತೆ. ಹಾಂ ಹೌದಾ, ಹಾಂ ಸರಿ ಸರಿ ಬಿಡಿ. ಅದು ರೀ ನಾಳೆ ನಾಳೆ ನಮ್ಮ ಗತಿ ಇದು ಬರ್ತ್ಡೇ ಐತ್ರಿ. ಅದಕ್ಕೇನು ಮಾಡ್ಬೇಕು ನಾನು ಹೋಗ್ಲೇನೆ ವಿಶ್ ಮಾಡಕ್ಕೆ? ನೀವು ಹೋಗ್ತೀರಾ? ನೀವು ವಿಶ್ ಮಾಡಕ್ಕೆ? ಹಾಂ ನಾ ಏನು ಹೇಳ್ತೇನೆ, ನೀವೇನು ಹಾಕತ್ತೀರಿ? ಹಂಗೆ ಹಂಗೆ ಸುಮ್ಮನೆ ಕಾಮಿಡಿ ಮಾಡಿದೆ ಕಣೆ. ಹಾಂ ಹೇಳು, ನಿನ್ನ ಫ್ರೆಂಡದು ಬರ್ತ್ಡೇ ಇದೆ. ಅದಕ್ಕೆ ರೀ ನಾಳೆ ಹೋಗ್ಬಿಟ್ಟು ಒಂದು ಒಳ್ಳೆ ಗಿಫ್ಟ್ ತೊಗೊಂಬರೋಣ. ಹಂಗೆ ಸ್ವಲ್ಪ ರೊಕ್ಕ ಕೊಡ್ರಿ. ಗಿಫ್ಟ್ ಓಕೆ, ಈ ರೊಕ್ಕ ಯಾಕೆ? ರೀ ಅದು ನಾಳೆ ಸ್ವಲ್ಪ ಹೋಗ್ಬಿಟ್ಟು ಮುಖಾನ ಒಂದು ಸ್ವಲ್ಪ ಹೈಬ್ರೋ ಮಾಡಿಸ್ಕೊಂಡು, ಫೇಶಿಯಲ್ ಮಾಡಿಸ್ಕೊಂಡು, ಕೂದಲನ್ನ ಹೇರ್ ಕಟ್ ಮಾಡಿಸ್ಕೊಂಡು, ಪೆಡಿಕ್ಯೂರು ಮೆಡಿಕ್ಯೂರು ಎಲ್ಲ ಮಾಡಿಸ್ಕೊಂಡು ಬರ್ತೇನೆ. ಏನು ಪೆಡಿಕ್ಯೂರು ಮೆಡಿಕ್ಯೂರ ಏನದು? ಅದ ರೀ ಕಾಲೆಲ್ಲ ಕೈಯೆಲ್ಲ ಉಗುರುಗಳನ್ನೆಲ್ಲ ಸ್ವಚ್ಛ ಮಾಡೋದ್ರಿ. ಹಾಂ ಅದಕ್ಕೆಲ್ಲ ರೊಕ್ಕ ಬಿಡ್ಬೇಕಾ? ಲೇ ಬುದ್ಧಿ ಐತಾನೆ ನಿನಗೆ? ತಲೆಯಾಗಿ ಏನ್ತೀನಿ ಈಗಿದಕ್ಕೆ ರೊಕ್ಕ ಬೆಳೆಸ್ತೇನೆ? ಹಾಂ ಬುದ್ಧಿ ಇಲ್ಲ ನಿಂಗೆ? ಈಗ ನನ್ನ ಕಡೆ ದುಡ್ಡಿಲ್ಲ, ಹೋಗಿ ಕೆಲಸ ಇದ್ದ ಮಾಡ್ಕೋ. ರೀ ಈಗ ನೀವು ನಂಗೆ ರೊಕ್ಕ ಕೊಡ್ತೀರೋ ಕೊಡಲ್ವೋ ಹೇಳ್ರಿ? ಪಕ್ಕದ ಮನೆಗೆ ಜಕ್ಕಂತಿ ಸಸಿ ಅದಲ್ರಿ, ಹಾಕಿ ನಾನು ಆಮೇಲೆ ಪರಕ್ಕನ್ ಸಸಿ ಹಾಕಿ 3 ಮಂದಿ ಹೋಗ್ಬಿಟ್ಟು ಮಾಡಿಸ್ಕೊಂಡು ಬರ್ತೀರಿ. ಪ್ಲೀಸ್ ರೀ ಕೊಡ್ರಿ. ಹಾಂ ಕೊಡ್ಬೇಕಾ? ಆಯ್ತು ಬಿಡು. ಎಷ್ಟೊತ್ತಿಗೆ ಹೋಗ್ತಿ? ಸಾಯಂಕಾಲ ಹೋಗ್ತೀನಿ. ಸರಿ ಬಿಡು, ಅವು ಹೇಳ್ತೀನಿ, ಅವು ಹೇಳಿ ಕೊಟ್ಟು ಹೋಗಿರ್ತೀನಿ. ಲೇಡಿ ಹಿಟ್ಲರ್ ಕಡೆ ರೊಕ್ಕ ಕೊಟ್ಟು ಹೋಗ್ತೀರಾ? ನನಗೆ ನನ್ನ ಕೈಯಾಗ ರೊಕ್ಕ ಬೇಕು. ಈಗ ಕೊಡ್ರಿ. ಅಯ್ಯೋ ನಾ ಕರ್ಮವೇ. ಆಯ್ತು ಬಿಡೇ, ನಿನ್ನ ಫೋನ್ ಪೇ ಮಾಡ್ತೀನಿ. ಅಲ್ಲಿ ಹೋದ್ಮೇಲೆ ನನಗೆ ಹೇಳು, ಆಯ್ತಾ? ಸರಿ ರೀ. ಬರ್ಲಾ? ಬಾಯ್. ಗೀತಾ ಫೋನ್ ಮಾಡ್ತೀನಿ, ನಾ ಹೋಗೋಣ ಅಂತಂದ್ರೆ. ವಿಡಿಯೋ ಕಾಲ್ನ ಮಾಡ್ಬಿಡ್ತೀನಿ. ಭಾಳ ದಿನ ಆಯ್ತು ನಿಮ್ಮ ಕಾಲ್ ನೋಡ್ಲಾರ್ದ. ಇವಳೇನು ಎತ್ತವಲ್ಲ ಫೋನ್ನ? ಫೋನ್ ಎತ್ತಲಿಕ್ಕೆ ಅವ್ರ ಮನೆಗೆ ಹೋಗಿ ಬರ್ತೇನೆ, ಅತ್ತಿಗೆ ಹೇಳ್ಬಿಟ್ಟು. ಶಾಂತ ರೀ ಇಲ್ಲೇ ಇದೀನಿ, ಅಷ್ಟೇ ಜೋರು ಮಾಡ್ತೀರಿ. ಅದು ಶಾಂತ ಹೋಗ್ಬಿಟ್ಟು ಒಂದು ಕಪ್ ಚಾ ಕಾಸ್ಕೊಂಬರೋ. ಚಾ ಬೇಕಾ? ಚಾ ನಿಮ್ಗೆ ಇಷ್ಟು ಬಿಸಿಲಾಗ? ಹೋಗ್ರಿ ಊಟ ಮಾಡೋಂತ್ರಿ, ನಡ್ರಿ ಕೈಕಾಲು ತಗೊಂಬರೋಗ್ರಿ. ಎಲ್ಲ ಕಣೆ ಶಾಂತ, ಒಂದು ಕಪ್ ಚಾ ಕಾಸ್ಕೊಡು. ಎಲ್ಲದ ಸಸಿ? ಒಳಗದಾಳ್ರಿ. ರಾಣಿ ಅತ್ತಿಯರ ಬಂದೇನ? ಚಲೋ ಆಯ್ತು ತಗೋ. ನಿಮ್ಮ ಮಾವಗ ಒಂದು ಕಪ್ ಚಾ ಕಾಸ್ಕೊಡ್ಬೇಕಂತ. ಕಾಸ್ಕೊಡುವ ಮಾವರ? ನಂಗೆ ಚಾ ಕಾಸ್ಕೊಡಕ್ಕಾಗಲ್ರಿ ಅತ್ತಿಯರ. ನಾನು ಗೀತಾರ್ ಮನೆಗೆ ಹೋಗಿ ಬರ್ತೇನೆ ರೀ. ಗೀತಾರ್ ಮನೆಗೆ ಯಾಕ? ಅದು ರೀ ಮಾವರ ಅದಾರಲ್ರಿ. ಮಾವರ ಇದ್ರೆ ಏನು ಮಾಡ್ತಾರ ಅತ್ತಿಯರ? ಸರಿ ಬಿಡು, ಹೇಳ್ತೇನೆ ಅವ್ರಿಗೆ. ರೀ ಕುತ್ಕೊಂಡ್ರಿ, ಕಾಸು ಕೊಡ್ತೇನೆ ಚಾನ. ಹೇಳುವ ನನ್ನ ಮುದ್ದು ಸೊಸೆಯ. ಏನು ಮಾವಾರಿದ್ರೆ ನಾಚಿಕೆ ಆಗತ್ತೆ ಹೇಳಕ? ಅದು ಹತ್ತಿರ ನಾಡಿದ್ದು ನಮ್ಮ ಫ್ರೆಂಡ್ ಬರ್ತ್ಡೇ ಇದೆ ರೀಪ. ಅದಕ್ಕೆ ಸ್ವಲ್ಪ ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕ್ರಿ. ಅದಕ್ಕೆ ಗೀತಾರ ಮನೆಗೆ ಹೋಗಿ ಗೀತನ್ ಕರ್ಕೊಂಡು ಹೋಗ್ತೇವ್ರಿ. ಯಾಕಂದ್ರೆ ಗೀತನ ಫ್ರೆಂಡು ನನ್ನ ಫ್ರೆಂಡು ಒಂದೇ ಅಲ್ಲನ್ರಿ? ಅಂದ್ರೆ ಅದ್ರಿ ಬ್ಯೂಟಿ ಪಾರ್ಲರ್ಗೆ ಹೋಗಿ ಫೇಶಿಯಲ್ಲು, ಕಾಲು ತಿಕ್ಕಿಸ್ಕೊಂಡು ಮೆಡಿಕ್ಯೂರು ಪೆಡಿಕ್ಯೂರು ಎಲ್ಲ ಮಾಡಿಸ್ಕೊಂಡ್ ಬರ್ತೀವ್ರಿ ಅತ್ತೀರ. ಅದಕ್ಕೆ ಎಷ್ಟು ಖರ್ಚಾಗುತ್ತೋ? ಅದಕ್ಕಂದ್ರೆ ಒಂದು 10-15 ಸಾವಿರ ರೂಪಾಯಿ ಖರ್ಚಾಗತ್ರಿ. ಏನಂದಿ? ಅಷ್ಟು ಕಣ? ಲೇ ಮನ್ಯಾಗ ಕಡ್ಲಿ ಹಿಟ್ಟೈತಿ, ಮೊಸರು ಐತಿ, ಅರಿಷ್ಟ ಐತಿ, ತಗೊಂಡು ಕಲಿಸ್ಬಿಟ್ಟು ಮುಖಕ್ಕೆ ಬಡ್ಕೊ. ಅದು ಬಿಟ್ಬಿಟ್ಟು 10, 15, 20, 25 ಸಾವಿರ ಇದೆಲ್ಲ ಆ ಬ್ಯೂಟಿ ಪಾರ್ಲರ್ಗೆ ಬಡ್ದು ಬರ್ತೀಯಾ? ಹ್ಞೂ ರೀ. ನೋಡ್ಲೇ ಹೇಳಿದ್ದನ್ನ ಅರ್ಥ ಮಾಡ್ಕೋ. ಕೈಕಾಲಿಗೆ ಅದೇನ ಮಾಡ್ತೇನಂದಿಲ್ಲ, ಪೆಡಿಕ್ಯೂರು ಮೆಡಿಕ್ಯೂರ ಏನದ? ಅಯ್ಯೋ ಅತ್ತಿಯರ, ಕಾಲಿಗೆ ಕೈಗೆ ಉಗುರೆಲ್ಲ ಇರ್ತಾವಲ್ರಿ, ಅವ್ರಿಂದ ಸ್ವಚ್ಛ ಮಾಡ್ತಾರ, ಹಿಂಬಡ ತೊಳಿತಾರ, ಇದಕ್ಕೆಲ್ಲ ಮಾಡ್ಸೋದ್ರಿ ಅದು. ಇದೆಲ್ಲ ಮಾಡಿಸ್ಕೊಳಕ ಲೇ ಅರಿವಿ ಹೋಗಿತ್ತಿಲ್ಲ? ಅರಿವಿ ಹೋಗದಾಗ ಕಾಲೆಲ್ಲ ನೆಂದಿರ್ತಾವು. ನೀರು ಹಾಕೊಂಡಿರ್ತೀವಿ, ಹೆಂಗಿದ್ರು ನೆಂದಿರ್ತಾವು. ಅವಾಗ ಚೂಪನ್ ಕಲ್ ತಗೊಂಡು ಮತ್ತೆ ಬಿಡಿಸಿರ್ತಾರ ಅಂತ ಕಲ್ ತಗೊಂಡು ಗಸ್ 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 ಅಂತ
ಹಿಂಬಡಾನ ಕೈನ ಕಾಲನ್ನ ತಿಕ್ಕೊಂಡ್ರ ಯಾವ ಪೆಡಿಕ್ಯೂರು ಬೇಡ, ಯಾವ ಮೆಡಿಕ್ಯೂರು ಬೇಡ, ಯಾವ ಸುಡುಗಾಡ್ ಚೂರು ಬೇಡ, ಗೊತ್ತನ? ಅಷ್ಟು ಸ್ವಚ್ಛಕ್ಕವು. ಅದನ್ನ ಬಿಟ್ಟು ಹಣನ ರೊಕ್ಕ ಎಲ್ಲ ಸುಡುಗಾಡ್ನ ಹರಿದ್ ಬಿಟ್ಬಿಟ್ರ ಹರ್ಕೊಂಡು ಹೋಲಿ ನೀರ್ನಾಗ ಅಂತಂದು ರೊಕ್ಕನ. ನಿನ್ನ ಏನ್ ತೊಗೊಂಡು ಹೊಡಿಲಿ ಅಂತೀನಿ. ಅತ್ತಿಯರ ನೋಡ ಸಸಿ, ನನ್ನ ಮುತ್ತು ಸಸಿ ಅಲ್ಲ, ಹೇಳತ್ತನ ಅರ್ಥ ಮಾಡ್ಕೋ. ನಿನ್ ಮುಖ ಸ್ವಚ್ಛ ಆಗ್ಬೇಕನ. ಸ್ವಚ್ಛ ಆಗ್ಬೇಕಂದ್ರ ಹೋಗು, ಕಡ್ಲಿ ಹಿಟ್ಟೈತಿ, ಮೊಸರು ಐತಿ, ಅರಶಿನ ಐತಿ, ಲಿಂಬೆ ಹಣ್ಣು ಐತಿ, ಅದೇನೋ ಮುಲ್ತಾನ್ ಮಿಟ್ಟಿ ಅಂತ ಬೈತಿ, ಅದೇ ಐತಿ. ಎಲ್ಲ ತಗೊಂಡು ಸ್ವಚ್ಛಗೆ ಮುಖಕ್ಕೆ ಹಚ್ಕೊಂಡು ಸ್ವಚ್ಛ ತೊಳ್ಕೊಂಡ್ರೆ ಎಂತ ಬ್ಯೂಟಿ ಪಾರ್ಲರ್ಗೂ ಬಾಯಿ ಹೊಡಿಬೇಕು, ಹಂಗೆ ಕಾಣ್ತೀವಿ. ಅದನ್ನೆಲ್ಲ ಮಾಡ್ಕೋಬೇಕಾಗ್ತೀರ. ಮತ್ತೆ ಹೈಬ್ರೋ ಹೆಂಗೆ ಮಾಡಿಸ್ಕೊಂಬರ್ಲಿ? ಹೈಬ್ರೋ ಮಾಡಿಸ್ಕೊಂಬರ್ಕೋಕಿ. ಇರೋ 4 ಕೂದಲನ ಬಳಸ್ಕೊಂಬರ್ತೇನ? ಶಾಂತಕ, ಅಯ್ಯ ಬಾರ್ಲಿ ಗಿರ್ಜಿ. ಗೀತಾ ಗೀತಾ ಆಂಟಿ ಆರಾಮ್ರಿ? ಹ್ಞೂ ಗೀತಾ ಆರಾಮ್ ನೋಡುವ. ಮತ್ತ ಏನೋ ಇಬ್ರು ಏನೋ ಹಕ್ಕಿಕತ್ ಮಾಡ್ಕೊಂಡ್ರಿ ಅಲ್ಲ, ಏನೋ ಮಾತಾಡ್ಕೊಂಡು. ಏನೋ ಶಾಂತಕ್ಕ, ಏನ್ ಮಾಡೋಣ ಸೊಸಿ? ಅತ್ತೀರ ಸ್ವಲ್ಪ ಸುಮ್ಮನಿರ್ರಿಪ್ಪ. ಅದು ಗಿರ್ಜಾಕಂಟಿ ನಾಳೆ ನಮ್ಮಿಬ್ಬರು ಫ್ರೆಂಡ್ ಬರ್ತ್ಡೇ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಬ್ಯೂಟಿ ಪಾರ್ಲರ್ಗೆ ಹೋಗೋಣ ಅಂತ ಗೀತಾ ಫೋನ್ ಹಚ್ಚಿದ್ರಿ. ಆಕಿ ರಿಸೀವ್ ಮಾಡಲಿಲ್ರಿ. ಅದಕ್ಕೆ ನಿಮ್ಮ ಮೈಗೆ ಬರೋಣ ಅಂತಂದ್ರೆ ನಮ್ಮ ಅತ್ತಿ ಅಷ್ಟ ಖರ್ಚು ಮಾಡ್ತಿ ಇಷ್ಟ ಖರ್ಚು ಮಾಡ್ತಿ ಅಂತ ಕೇಳಾಕತ್ತಾಳ್ರಿ. ಹೌದು, ಮತ್ತೆ ಎದಕ್ಕೆ ಖರ್ಚು ಮಾಡ್ಬೇಕು ಅಷ್ಟು ರೊಕ್ಕನ? ಮನ್ಯಾಗ ನೆಟ್ಗೆ ಮೊಸರು ಗಿಸ್ರು ಹಚ್ಕೊಂಡ್ರೆ ಎಲ್ಲ ಬೆಳಗ್ಗೆ ಇರ್ತಿರವ, ಅದಕ್ಕೆ ಯಾಕೆ 10-20 ಸಾವಿರ ರೂಪಾಯಿ ಖರ್ಚು ಮಾಡ್ತೀರಿ? ಅತ್ತಿ, ನನ್ನ ಮುದ್ದತ್ತಿ, ಅತ್ತಿ ನಿಮ್ಮಷ್ಟು ಯಂಗೆಷ್ಟು, ಆಮೇಲೆ ನಿಮ್ಮಷ್ಟು ಬೆಳಕು ಬಳ್ಳಿ ಥರ ನಮ್ಮ ಅತ್ತಿ ಇದ್ದಾಳಂದಮೇಲೆ ನನ್ನ ನಾಚಿಕೆ ಆಗುತ್ತೆ ಅತ್ತಿ. ನಾನು ನಿಮ್ಮಂಗ ಸ್ಮಾರ್ಟ್ ಆಗಿ ತೆಳ್ಳಗೆ ಬೆಳ್ಳಿಗೆ ಇರ್ಬೇಕಂತ ಆಸೆ ಅತ್ತೆ. ನಿಮ್ಗೆ ತಕ್ಕಂಗ ನಾ ಇರಬಾರ್ದನ್ರಿ ಅತ್ತಿಯರ? ಅದಕ್ಕೇನಾಯ್ತಾ ಗೀತಾ, ನನ್ನ ಬ್ಯೂಟಿ ಮೇಲೆ ಕಣ್ಣು ಬಿದ್ಬಿಡ್ತಾ? ಅತ್ತಿಯರ ಪ್ಲೀಸ್ ರೀ ಅತ್ತಿಯರ, ನಾನು ಹೋಗ್ಬರ್ತೇನೆ ರೀ. ಅತ್ತಿಯರ ಪ್ಲೀಸ್ ರೀ ಅತ್ತಿಯರ. ಏ ಬಾರಿ ರಾಣಿ ಹೋಗೋಣ. ಲೇ ಗೀತಾ, ರೊಕ್ಕ ಬಾಳ್ಬೇಕಾಗತ್ತಲೇ. ನೋಡಕ್ ಚಂದ ಅದೆಯಲ್ಲೇ, ಗೊಂಬೆ ಇದ್ದಂಗೆ ಅದೆಯಾ ನನ್ನ ಮುದ್ದು ಸೊಸಿ ನೀನು. ಬೇಡಪ್ಪ ಅಂಥದೆಲ್ಲ ಖರ್ಚು ಮಾಡಕ್ ಹೋಗಬೇಡ, ಹೋಗ್ ಮನೆಗೆ ಹೋಗ್. ನಾವು ಹೋಗಕ್ಕೆ ಅಂದ್ರೆ ಹೋಗಕ್ಕೆ ರೀ ಅತ್ತಿಯರ. ಹೋಗ್ಬೇಕಂದ್ರೆ ರೊಕ್ಕ ಇಲ್ಲ ನನ್ನ ಕಡೆ. ನಿನ್ನ ಗಂಡ ಕಡೆ ಕೇಳ್ಬೇಕಲ್ಲ, ನಿನ್ನ ಗಂಡ ಬೇರೆ ಕೆಲ್ಸಕ್ಕೆ ಹೋಗ್ಯಾನ. ಅತ್ತಿಯರ ಹೇಳುವ ಏನು? ಅದು ಅತ್ತಿಯರ, ನಾನು ನಿನ್ನೆ ರೀ ರೊಕ್ಕ ಇಸ್ಕೊಂಡೇನ್ರಿ ಅವ್ರ ಕಡೆ. ಸುಪ್ನಾತಿ ಸುಬ್ಬಿ ಸುಭದ್ರಿ ಕಣ ನೀನು, ಸುಭದ್ರಿ. ಅವನು ತಾಯಿ ಹೇಳಾರ್ದ ನಿಂಗೆ ರೊಕ್ಕ ಕೊಟ್ಟನ. ನೀನು ಅತ್ತಿಗೊಂದು ಮಾತು ಕೇಳಾರ್ದ ಗಂಡನ ಕಡೆ ರೊಕ್ಕ ಇಸ್ಕೊಂಡೇನ. ಎಲ್ಲ ಗೊತ್ತಾಯ್ತು ಬಿಡು. ನೋಡು ಹೆಂಗ್ ಮಾಡ್ತಿದ್ದಿ, ರೊಕ್ಕ ಚೆಲ್ಲ ಪಿಲ್ಲಿ ಮಾಡ್ಬೇಕಂತ ಅನ್ಕೊಂಡ್ಬಿಟ್ಟಿ, ಮಾಡ್ಕೋ. ಹತ್ತಿರ ನಾನು ಹೋಗ್ಲಾ ರೀ? ನೀನು ಹೋಗ್ತೀಯಾ? ಮತ್ತೆ ನಿನಗೆ ಯಾರು ರೊಕ್ಕ ಕೊಟ್ರು? ನಿನ್ನ ಗಂಡ ಆಲ್ರೆಡಿ ಕೊಟ್ರ ರೊಕ್ಕ. ಅದು ಹತ್ತಿರ ನೀನು ಬ್ಯೂಟಿ ಪಾರ್ಲರ್ಗೆ ಹೋಗು, ನಾನಲ್ಲೇ ಫೋನ್ ಪೇ ಮಾಡ್ತೀನಿ ಅಂತಂದಾರ್ರಿ. ಶಿವಾರ್ಪಣ ಮಸ್ತು. ಎಂತ ಸ್ವಸ್ತಿಯರು ಅವ್ರ ತಕ್ಕಂಗ ಗಂಡುಗಳು. ನಡಿಲಿ ನಿಮ್ಮ ಕಾಲ ನಡೀತಾ ಇರ್ಲಿ. ಹಂಗಂದ್ರೆ ಹೋಗಿ ಬರ್ಲಾರಿ? ಗೀತಾ ಬಾ ಹೋಗೋಣ. ಅತ್ತಿಯರ ಬಾಯ್ ಅತ್ತಿಯರ ಬಾಯ್. Like and subscribe my channel. Click the like button and subscribe. Don't forget to turn on notifications.